ಆ ಟೈಮ್ನಲ್ಲಿ ಒಂದು ಸ್ವಲ್ಪ ನನಗೂ ಭಯ ಆದ್ದೂ ಇದೆ. ಯಾಕೆಂದರೆ ಯಾವ ರೀತಿಯಲ್ಲಿ ಕಂಪನ ಆಗ್ತಾ ಇತ್ತು ಅಂದರೆ ಇನ್ನೇನಾದರೂ ಅವರಿಗೆ ಇಲ್ಲಿ ಮಾತಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಉಸಿರು ಕಟ್ಟಿದ ಹಾಗೆಲ್ಲ ಆಗ್ತಾ ಇತ್ತು. ಲಿಟ್ರಲಿ ಲಿಟ್ರಲಿ ಉಸಿರು ಕಟ್ಟಿದ ಹಾಗೆ ಏನು ಮಾಡಿಲ್ಲ, ಏನೂ ಆಗಿಲ್ಲ, ಜಸ್ಟ್ ಅವ್ರು ಕೂತಲ್ಲೇ ಇದ್ದಾರೆ. ನಾನು ಟ್ರಾನ್ಸ್ನಲ್ಲೇ. ಹೌದು, ಟ್ರಾನ್ಸ್ನಲ್ಲೇ ಆ ವ್ಯಕ್ತಿಯ ಶರೀರದಲ್ಲಿ ಒಂದು ರೀತಿಯ ನಡುಕ, ಕಂಪನ ಅದೆಲ್ಲ ಬರ್ಲಿಕ್ಕೆ ಬೇಗ ಆದರೆ 4 ವರ್ಷ ಆದ ತಕ್ಷಣ ಅವರು ಮತ್ತೆ ಬಾಂಬೆಗೆ ಬರ್ತಾರೆ. ಬಾಂಬೆಲಿ 4 ವರ್ಷ ಆದ ತಕ್ಷಣ ಕತಾರಿಗೆ ಹೋಗ್ತಾರೆ. ಕತಾರಲ್ಲಿ 4 ವರ್ಷ ಆದ ತಕ್ಷಣ ಡೆಲ್ಲಿಗೆ ಬರ್ತಾರೆ. ಡೆಲ್ಲಿಯಿಂದ ಮತ್ತೆ 4 ವರ್ಷ ಆದ ಕುವೈತಿಗೆ ಹೋಗ್ತಾರೆ. ಕುವೈತಲ್ಲಿ 4 ವರ್ಷ ಆದ ಮೇಲೆ ರಾಂಚಿಗೆ ಬರ್ತಾರೆ. ರಾಂಚಿಲಿ 4 ವರ್ಷ ಆದಮೇಲೆ ಹೀಗೆ ಕಡೆಗೆ ಬೆಂಗಳೂರಿಗೆ ಬಂದಿದ್ದಾಗ ನನಗೆ ಸಿಕ್ಕಿದ್ದು ಅದು. ಆಮೇಲೆ ಅವ್ರಿಗೆ ಫುಲ್ ಅವರ ಫಿನಾನ್ಷಿಯಲ್ ಏನು ಮಂತ್ಲಿ ಇನ್ಕಮ್ ಇದೆಲ್ಲವೂ ಡ್ರಾಪ್ ಆಗ್ತದೆ. ಇವರು ಎಂಜಿನಿಯರ್ ಆಗಿದ್ದರೂ ಕೂಡ ಆ್ಯಡ್ ಏಜೆನ್ಸಿಯಲ್ಲೂ ಕೆಲಸ ಮಾಡಿದ್ದಾರೆ, ಇನ್ಯಾವುದೋ ಸೆಕ್ಟ್ರಲ್ಲಿ ಕೆಲಸ ಮಾಡಿದ್ದಾರೆ, ರಿಟೇಲ್ ಸೆಕ್ಟ್ರಲ್ಲಿ ಕೆಲಸ ಮಾಡಿದ್ದಾರೆ. ಅಂದರೆ ಸಂಬಂಧ ಇಲ್ಲದಂಥ ಹೊಸ ಸೆಕ್ಟ್ರಿಗೆ ಹೋಗ್ತಾರೆ. ಒಂಥರ ರೀಬರ್ತ್ ಸರ್. ಯಾವುದೇ ರೀತಿಯಲ್ಲಿ ಯಾವುದೇ ಕಾಂಟ್ರಿಬ್ಯೂಟ್ ಮಾಡದೆ ಕೂಡ ನನ್ನ ಕೆಲಸ ಕಳೆದು ಹೋಗ್ತದೆ. ನಮಗೆ ಅಲ್ಲಿ ಅವರಿಗೆ ಕಂಡಂಥ ಅನುಭವಗಳೇ ನಮಗೆ ಫ್ಯಾಕ್ಚುಯಲ್ ಎವಿಡೆನ್ಸ್ ಆಗಿ ಕಂಡು. ಈ ಎಲ್ಲ ಕಾರಣಗಳಿಂದಾಗಿ ಎಷ್ಟೋ ಜನ ಇದನ್ನು ಒಪ್ಪುವುದಿಲ್ಲ. ಮುಂಚೆ ನಾನು ಒಪ್ತಿರ್ಲಿಲ್ಲ. ನಮಸ್ಕಾರ, ಬಡಕಿಲ್ಲ ಪ್ರದೀಪ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಇದು ಮನಸೆ ಓ ಮನಸೆ, ಹಾಗೂ ನಮ್ಮ ಜೊತೆ ಅಕ್ಷರ ದಾಮ್ಲೆ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ಸೊ ನಾವು ಮನಸ್ಸಿನ ಸಂಬಂಧ ಹೇಗೆ ನಮ್ಮ ಹಿಂದಿನ ಜನ್ಮಕ್ಕೆ ಹೋಗುತ್ತೆ ಅನ್ನೋದನ್ನು ತಿಳ್ಕೊಳ್ತಾ ಇದ್ವಿ. ಸೊ ಕಳೆದ ಸಂಚಿಕೆಯಲ್ಲಿ ಒಂದು ಕಥೆ ಕೇಳಿದ್ವಿ. ಆ ಕಥೆ ಹೇಗೆ ಅವರ ಜೀವನವನ್ನು ಬದಲಾಯಿಸಿತ್ತು ಅನ್ನೋದನ್ನು ರಿಫ್ಲೆಕ್ಟ್ ಮಾಡ್ತಾ ಇತ್ತು. ಅದನ್ನು ಹೇಳ್ತಾ ಹೇಳ್ತಾ ಇನ್ನೊಂದು ಕಥೆ ಅವ್ರು ಹೇಳಿದರು. ಅದು ಬರೀ ಕಥೆ ಅಲ್ಲ, ಅವರ ಜೀವನದ ಗಾಥೆ. ಸೊ ಪ್ರತಿ 4 ವರ್ಷಕ್ಕೊಮ್ಮೆ ಅವರ ಲೈಫಲ್ಲಿ ಏನೋ ಒಂದು ಬದಲಾವಣೆ ನಡೀತಿತ್ತು, ಮಹತ್ತರ ಬದಲಾವಣೆ. ಜೊತೆಗೆ ಕುತ್ತಿಗೆಯಲ್ಲದೇನೋ ಮಾರ್ಕ್ ಕಾಣಿಸ್ತಾ ಇತ್ತು. ಏನದು ಕೇಳೋಣ. ಏನೇ ಕಥೆ ಅದು? ಭಾಳ ಇಂಟ್ರೆಸ್ಟಿಂಗ್ ಆದಂಥದ್ದು. ಯಾಕೆಂದರೆ ಇವರು ಮೂಲತಃ ಒಡಿಶಾದವರು. ಆಮೇಲೆ ವೃತ್ತಿಯಲ್ಲಿ ಅಥವಾ ಕ್ವಾಲಿಫಿಕೇಷನಲ್ಲೂ ಅವರು ಎಂಜಿನಿಯರ್, ಎನ್ವೈರ್ಮೆಂಟಲ್ ಇಂಜಿನಿಯರ್. ಸೊ ಸಾಧಾರಣವಾಗಿ ನಿಮಗೆ ಎನ್ವೈರ್ಮೆಂಟಲ್ ಇಂಜಿನಿಯರ್ಗಳು ಬಹಳ ಕಡಿಮೆ ಸಿಗುವಂಥದ್ದು. ಸೊ ಈ ಥರದ ವಿದ್ಯೆ ಇದೆಲ್ಲ ಇದ್ದರೂ ಕೂಡ ಅವರು ನನ್ನ ಹತ್ರ ಬಂದು ಹೇಳಿದ ಸಮಸ್ಯೆ ಏನು ಅಂದರೆ, ನನಗೊಂದು ವಿಚಿತ್ರವಾದಂಥ ಇಶ್ಯೂ ಉಂಟು, ನೀನು ಸಾಲ್ವ್ ಮಾಡ್ಬೋದಾ ಕೇಳಿದ್ರು. ಏನು ಅಂತ ತಿಳ್ಕೊಳ್ವಾ ಅಂತ ಕೇಳಿದೆ. ಅಷ್ಟೊತ್ತಿಗೆ ಅವ್ರು ಹೇಳಿದರು, ಪ್ರತಿ 4 ವರ್ಷಕ್ಕೊಂದು ಸರ್ತಿ ನನ್ನ ಜೀವನದಲ್ಲಿ ಒಂದು ನಾನು ಅಂದುಕೊಳ್ಳದೆ, ನಾನು ಏನೂ ಅದಕ್ಕೆ ಕಾರಣೀಭೂತನಾಗದೆ, ನಾನು ಅದಕ್ಕೆ ಯಾವುದೇ ರೀತಿಯಲ್ಲಿ ಯಾವುದೇ ಕಾಂಟ್ರಿಬ್ಯೂಟ್ ಮಾಡದೆ ಕೂಡ ನನ್ನ ಕೆಲಸ ಕಳೆದು ಹೋಗ್ತದೆ ಅಂದರೆ ಅವ್ರಿಗೆ ಕೆಲಸದಿಂದ ಅವ್ರನ್ನ ತೆಗೆದು ಹಾಕ್ತಾರೆ, ಅಥವಾ ಅದು ಕಂಪನಿ ಮುಚ್ಚುತ್ತದೆ, ಏನೋ ಒಂದು ಆಗ್ತದೆ, ಕೆಲಸ ಕಟ್ಟಾಗುತ್ತೆ, ಒಂದು ಕರಿಯರ್ ಪಾತೆ ಅಲ್ಲಿಗೆ ಕಟ್ಟಾಗುತ್ತೆ. ಹೌದು, ಕಟ್ಟಾಗೋದು ಎಲ್ಲಿವರೆಗೆ ಅಂದರೆ ಅದು ಆಮೇಲೆ ಅವ್ರಿಗೆ ಫುಲ್ ಅವರ ಫಿನಾನ್ಷಿಯಲ್ ಏನು ಮಂತ್ಲಿ ಇನ್ಕಮ್ ಇದೆಲ್ಲವೂ ಡ್ರಾಪ್ ಆಗ್ತದೆ. ಆಲ್ಮೋಸ್ಟ್ ಝೀರೋಗೆ ಹೋಗ್ತಾರೆ. ಆಮೇಲೆ ಮತ್ತೆ ರೀಬಿಲ್ಡ್ ಹೊಸತಾಗಿ ಶುರು ಮಾಡಬೇಕು. ಅದರಲ್ಲೂ ಕೂಡ ವಿಶೇಷ ಏನು ಅಂತಂದರೆ, ಈಗ ಒಬ್ಬ ಎಂಜಿನಿಯರ್ ಅಂತ ಆದವನು ಒಂದು ಕೆಲಸ ಹೋದರೆ ಇನ್ನೊಂದು ಎಂಜಿನಿಯರಿಂಗ್ ಕೆಲಸವನ್ನೇ ಹುಡುಕ್ತಾನೆ, ಅದು ಹೋದರೆ ಇನ್ನೊಂದು ಎಂಜಿನಿಯರಿಂಗ್ ಕೆಲಸ. ಅದು ಇವರ ಅದೇ ಫೀಲ್ಡಲ್ಲಿ ಹೊಸ ಕೆಲಸಗಳು ಹುಡುಕ್ತಾ ಇರ್ತಾರೆ. ಇವರ ವಿಷಯದಲ್ಲಿ ಹೇಗೆ ಅಂದರೆ, ಇವರು ಎಂಜಿನಿಯರ್ ಆಗಿದ್ದರೂ ಕೂಡ ಆ್ಯಡ್ ಏಜೆನ್ಸಿಯಲ್ಲೂ ಕೆಲಸ ಮಾಡಿದ್ದಾರೆ, ಇನ್ಯಾವುದೋ ಸೆಕ್ಟ್ರಲ್ಲಿ ಕೆಲಸ ಮಾಡಿದ್ದಾರೆ, ರಿಟೇಲ್ ಸೆಕ್ಟ್ರಲ್ಲಿ ಕೆಲಸ ಮಾಡಿದ್ದಾರೆ. ಅಂದರೆ ಸಂಬಂಧ ಇಲ್ಲದಂಥ ಹೊಸ ಸೆಕ್ಟ್ರಿಗೆ ಹೋಗ್ತಾರೆ. ಒಂಥರ ರೀಬರ್ತ್ ಥರ, ಪುನರ್ಜನ್ಮ. ಇನ್ನೊಂದು, ಅದೇ ಊರಿನಲ್ಲಿ ಅವ್ರಿಗೆ ಕೆಲಸ ಸಿಗೋದಿಲ್ಲ, ಅವರು ಬೇರೆ ಊರಿಗೆ ಅಥವಾ ಬೇರೆ ದೇಶಕ್ಕೆ ಹೋಗಬೇಕು. ಅಂದರೆ ಪ್ರತಿ 4 ವರ್ಷಕ್ಕೆ ಇವರು ಶಾಲೆಯ ಟೈಮ್ನಿಂದಲೂ ಆಮೇಲೆ ನನ್ನ ಹತ್ರ ಕೂತು ಆಮೇಲೆ ರಿಫ್ಲೆಕ್ಟ್ ಮಾಡ್ತಿದ್ದಾಗ ಅವರಿಗೆ ಕಂಡದ್ದೇನು ಅಂದರೆ, ನಾನು ಹುಟ್ಟಿ ಶಾಲೆಗೆ ಸೇರಿದಾಗಿಂದಲೂ ನನ್ನ ಇಡೀ ಪರಿವಾರವೂ ನನ್ನ ಜೊತೆ ಹೀಗೆ 4 ವರ್ಷಕ್ಕೊಂದು ಸರ್ತಿ ಬೇರೆ ಬೇರೆ ಊರುಗಳಿಗೆ ಹೋದ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ. ಆದರೆ ಇವರ ಜೀವನದಲ್ಲಿ ಎಲ್ಲಿವರೆಗೆ ಅದು ಒಂಥರ ಟ್ರಾಮ್ಯಾಟಿಕ್ ಅಂತ ಆಗಿತ್ತು ಅಂದರೆ, ಇವರಿಗೆ ಪ್ರತಿ 4 ವರ್ಷಕ್ಕೊಂದು ಸರ್ತಿ ಇವರು ಹೀಗೆ ಶಿಫ್ಟ್ ಆಗಿ ಒಡಿಶಾದಿಂದ 4 ವರ್ಷ USA ಹೋಗಿ ಅಲ್ಲಿ ಒಂದಷ್ಟು ಅಧ್ಯಯನ ಮಾಡಿ, ಅಲ್ಲಿ ಇನ್ನೇನು ಕೆಲಸ, ಯಾವಾಗ ಸಾಧಾರಣ USA ಹೋದವ್ರಿಗೆ ಏನಿರ್ತದೆ, ಅಲ್ಲೇ ಕೆಲಸ ಮಾಡಬೇಕು, ಅಲ್ಲೇ ಸೆಟ್ಲ್ ಆಗಬೇಕು, ಅಥವಾ ಅಟ್ಲೀಸ್ಟ್
ತಗೊಂಡ ಲೋನನ್ನು ತೀರಿಸುವಲ್ಲಿವರೆಗಾದರೂ ಅಲ್ಲಿ ಇರಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇರ್ತದೆ. ಆದರೆ 4 ವರ್ಷ ಆದ ತಕ್ಷಣ ಅವರು ಮತ್ತೆ ಬಾಂಬೆಗೆ ಬರ್ತಾರೆ. ಬಾಂಬೆಯಲ್ಲಿ 4 ವರ್ಷ ಆದ ತಕ್ಷಣ ಕತಾರಿಗೆ ಹೋಗ್ತಾರೆ. ಕತಾರಲ್ಲಿ 4 ವರ್ಷ ಆದ ತಕ್ಷಣ ಡೆಲ್ಲಿಗೆ ಬರ್ತಾರೆ. ಡೆಲ್ಲಿಯಿಂದ ಮತ್ತೆ 4 ವರ್ಷ ಆದ ಕುವೈತಿಗೆ ಹೋಗ್ತಾರೆ. ಕುವೈತಲ್ಲಿ 4 ವರ್ಷ ಆದ ಮೇಲೆ ರಾಂಚಿಗೆ ಬರ್ತಾರೆ. ರಾಂಚಿಲಿ 4 ವರ್ಷ ಆದಮೇಲೆ ಹೀಗೆ ಕಡೆಗೆ ಬೆಂಗಳೂರಿಗೆ ಬಂದಿದ್ದಾಗ ನನಗೆ ಸಿಕ್ಕಿದ್ದು. ಸೊ ಅಂದರೆ ಜಂಪ್ ಅಂದರೆ ಒಂದು ರಿಟರ್ನ್ ಅದೇ ಜಾಗಕ್ಕೆ ಯಾವತ್ತೂ ಬರಲಿಲ್ಲ. ಇಲ್ಲ, ಅದೇ ಜಾಗಕ್ಕೆ ಅದೇ ಸೆಕ್ಟರ್ನಲ್ಲಿ ಅದೇ ಊರಿನಲ್ಲಿ ಇದು ಒಂದೆರಡು ಸತಿ ಆದರೂ ಓಕೆ, ಇದು ರಿಪೀಟೆಡ್ ಆಗಿ. ಹೌದು. ಸೊ ಇದು ಒಂಥರ ಅವರಿಗೆ ಎಷ್ಟು ಕಷ್ಟ ಆಗಿತ್ತು ಅಂದರೆ ಅವರ ಕುಟುಂಬದವರನ್ನೆಲ್ಲ ಅವರು ಮತ್ತೆ ಊರಲ್ಲೇ ನೆಲೆಸಲಿಕ್ಕೆ ವ್ಯವಸ್ಥೆ ಮಾಡಿದ್ರು. ಯಾಕೆಂದರೆ ಮಕ್ಕಳಿಗೆ ಶಾಲೆ ಚೇಂಜ್ ಆಗ್ತದೆ, ಮನೆಗಳು ಬದಲಾಗ್ತವೆ, ಇದು ಇಡೀ ಮನೆಯನ್ನು ಶಿಫ್ಟ್ ಮಾಡೋದು ಅದು ಇದೆಲ್ಲ. ಒಂದು ಬ್ಯಾಂಕ್ ಜಾಬ್ ಇರ್ಬೋದು, ಒಬ್ರು ಪೊಲೀಸ್ ಜಾಬ್ ಇರ್ಬೋದು, ಅಥವಾ ಗವರ್ಮೆಂಟ್ ಜಾಬ್ ಇರ್ಬೋದು, ಅಲ್ಲಾದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಆಗ್ತಾ ಫ್ಯಾಮಿಲಿ ಹೋಗೋದು ಬೇರೆ. ಹೌದು. ಇಲ್ಲಿ ಹಾಗಲ್ಲ, ಕರಿಯರು ಚೇಂಜ್ ಆಗ್ತಿದೆ, ಜಾಗನೂ ಚೇಂಜ್ ಆಗ್ತಿದೆ, ಎಲ್ಲವೂ ಬದಲಾಗ್ತದೆ, ದೇಶನೂ ಚೇಂಜ್ ಆಗ್ತದೆ. ಹೌದು. ಆಮೇಲೆ ಅಲ್ಲಿ ಜಾಬಿನ ಸ್ಥಿರತೆ ಇಲ್ಲ. ಈಗ ಅಟ್ಲೀಸ್ಟ್ ಬ್ಯಾಂಕ್ ಪೊಲೀಸ್ನಲ್ಲಿ ಜಾಬಿನ ಸ್ಥಿರತೆ, ಕನ್ಸಿಸ್ಟೆನ್ಸಿ ಒಂದಾದ್ರೂ ಇದೆ. ಹೌದು. ಸೊ ಇಲ್ಲಿ ಎಲ್ಲವೂ ಹೋಗುವ ಕಾರಣ ಅವ್ರಿಗೊಂಥರ ಹೇಗೆ ಅಂತ ಅನ್ನುವ ಪ್ರಶ್ನೆ ಇತ್ತು. ಈಗ ನನ್ನ ಹತ್ರ ಬರುವಾಗ ಈಗ 2 ವರ್ಷ ಆಗಿದ್ದಷ್ಟೇ ಬೆಂಗಳೂರಿಗೆ ಬಂದು. ಸೊ ಇನ್ನೀಗ 2 ವರ್ಷದಲ್ಲಿ ಏನಾಗ್ತದೋ ಅನ್ನುವಂಥ ಒಂದು ಒಂದು ಸಂದಿಗ್ಧ ಪರಿಸ್ಥಿತಿ ಮತ್ತು ಮನಸ್ಸಿನಲ್ಲಿ ಯಾವಾಗಲೂ ಅದರ ಬಗ್ಗೆ ಒಂದು ಉದ್ವೇಗ ಅಥವಾ ಭಯ ಈ ಥರದ್ದೆಲ್ಲ ಇತ್ತು. ಸರಿ ಏನು ಅಂತ ನೋಡುವ ಅಂತ ಅವರು ಇಂಥ ಸಮಸ್ಯೆಗಳನ್ನು ನೋಡಿ ಅವರು ಒಂದಷ್ಟು ಕೌನ್ಸಿಲಿಂಗ್ ಕೋರ್ಸ್ಗಳನ್ನು ಮಾಡಿದರು. ಒಂದು ಸ್ವಲ್ಪ ಸೈಕಾಲಜಿ ಬಗ್ಗೆ ಏನೋ ಒಂದು ಸ್ವಲ್ಪ ಓದಲಿಕ್ಕೆಲ್ಲ ಶುರು ಮಾಡಿದರು. ಆದರೆ ಅವರಿಗೆ ಯಾವ ಮೆಥಡಾಲಜಿಗಳಲ್ಲೂ ಇದಕ್ಕೆ ಉತ್ತರ ಸಿಕ್ಕಿರಲಿಲ್ಲ. ಆಮೇಲೆ ನಾನು ಹೇಳಿದೆ, ಸರಿ ನೋಡೋ, ಇದನ್ನು ಪಾಸ್ಟ್ ಲೈಫಿಂದ ಏನಾದರೂ ನೋಡ್ಲಿಕ್ಕೆ ಆಗ್ತದಾ ಅಂತ ನೋಡುವ. ಇದೆಲ್ಲ ಯಾವುದು ವರ್ಕೌಟ್ ಆಗಲಿಲ್ಲ ಕೊನೆಗೆ. ಸೊ ಅಂದರೆ ನೀವು ಪಾಸ್ಟ್ ಲೈಫನ್ನು ಇದು ಮಾಡ್ತಾ ಹಾಗಿದ್ರೆ ಅದನ್ನು ಫಸ್ಟ್ ಪ್ರಯಾರಿಟಿಯಾಗಿ ಮಾಡೋದಿಲ್ಲ ಅಂತನಾ? ಅದು ಹೇಗೆ? ಹೌದು, ಸಾಧಾರಣವಾಗಿ ನಾವು ನಮ್ಮ ಸಿದ್ಧಾಂತ ಏನು ಅಂತಂದರೆ, ಯಾಕಂದರೆ ನಾವು ಈ ಸುಮಾರೆಲ್ಲ ಪುನರ್ಜನ್ಮ ಕಾರ್ಯಕ್ರಮಗಳನ್ನು ನೋಡಿ ಬೆಳೆದವರು. ಸೊ ಅದಕ್ಕೂ ಅದರ ವ್ಯಾಖ್ಯಾನ ಕೂಡ ನಿಮ್ಮಿಂದ ಬೇಕು, ಮತ್ತೆ ಹೇಳಿ. ಬಟ್ ಈ ಕಥೆ ನಮ್ಗೆ ತುಂಬ ಕುತೂಹಲಕರವಾಗಿದೆ. ಅದೇ ಹಾಗೆ ನಮ್ಮ ಈ ಜನ್ಮದಲ್ಲಿ ಏನು ಸಿಗದಿದ್ದಾಗ ಮತ್ತೆ ಹಿಂದಿನ ಜನ್ಮಕ್ಕೆ ಹೋಗುವಂಥದ್ದು. ಹಾಗೆ ಪ್ರೊಸೀಜರ್, ಅದಕ್ಕೆ ಅದರದ್ದೇ ಆದಂಥ ವಿಧಾನ ಇದೆ. ಆ ವಿಧಾನದ ಪ್ರಕಾರ ನಿಧಾನವಾಗಿ ಅವರನ್ನು ಪಾಸ್ಟ್ ಲೈಫಿಗೆ ಕರ್ಕೊಂಡು ಹೋದಾಗ ಸಡನ್ನಾಗಿ ಒಂದು ದೃಶ್ಯ ಕಾಣ್ತದೆ. ಪಾಸ್ಟ್ ಲೈಫ್ನ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದರೆ, ನಿಮಗೊಂದಷ್ಟು ದೃಶ್ಯಗಳು ಕಾಣಲಿಕ್ಕೆ ಶುರು ಆಗ್ತದೆ ಮತ್ತು ಅವುಗಳು ಬಹಳ ಸ್ಪಷ್ಟವಾದಂಥ ದೃಶ್ಯಗಳು. ಅದರಲ್ಲಿ ಒಂಥರ ಏನೋ ಒಂದು ಕಂಡ ಹಾಗಾಯಿತು ಅನ್ನುವಂಥದ್ದಲ್ಲ, ಸ್ಪಷ್ಟವಾದಂಥ ದೃಶ್ಯಗಳು. ಅವರು ಯಾವುದೋ ಒಂದು ರಣಭೂಮಿಯಲ್ಲಿದ್ದೇನೆ, ನನ್ನನ್ನು ಶಿಕ್ಷೆ ಹಾಕಿದ್ದಾರೆ ಅನ್ನುವಂಥ ಒಂದು ಭಾವನೆ ಕಂಡು ಬರ್ತಾ ಇತ್ತು. ಅವರು ಬೆಂಕಿಯ ಪಂಜನ್ನು ಹಿಡ್ಕೊಂಡು ಹುಡುಕ್ತಾ ಇದ್ದಾರೆ ಜನಗಳನ್ನು ಅನ್ನುವಂಥ ಒಂದು ದೃಶ್ಯ ಇತ್ತು. ಆದರೆ ಅದಕ್ಕೆ ಮುಂದೆ ಹಿಂದೆ ಎಲ್ಲೂ ಹೋಗ್ತಾ ಇರಲಿಲ್ಲ ಇಮ್ಮಿಡಿಯೇಟಾಗಿ ಆ ಟೈಮ್ನಲ್ಲಿ. ಆಮೇಲೆ ನಾನು ಸರಿ ಈ ದೃಶ್ಯದಿಂದ ಮುಂದೆ ಹೋದಾಗ ಏನು ಕಾಣಿಸ್ತದೆ ಅಂತ ನೋಡಿದ್ರೆ, ಸಡನ್ನಾಗಿ ಹೇಳಿದ್ರು, ನಾನು ಈ ನಮ್ಮ ಉತ್ತರ ಭಾರತದಲ್ಲಿ ಒಂದು ಪದ್ಧತಿ ಏನಿದೆ ಅಂದರೆ, ಮದುವೆ ನಿಶ್ಚಯ ಆಗುವುದಕ್ಕಿಂತಲೂ ಮುಂಚೆ ಒಂದು ಮಾತು ಕೊಟ್ಟು ರೋಕ ಅಂತ ಕರೀತಾರೆ ಅದನ್ನು. ನಮ್ಮ ದಕ್ಷಿಣ ಭಾರತದಲ್ಲಿ ಅಷ್ಟೊಂದು ಅದಕ್ಕೊಂದು ಸಂಪ್ರದಾಯ ಅನ್ನುವಂಥ ಪದ್ಧತಿಯಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡೋದಿಲ್ಲ. ಮನೆಯವರು ಈಗ ಉದಾಹರಣೆಗೆ ಬಹುಶಃ ನಮ್ಮ ಈ ಕಡೆಗಳಲ್ಲಿ ವೀಳ್ಯವನ್ನು ಬದಲಾಯಿಸಿಕೊಳ್ಳುವಂಥ ಒಂದು ಏನು ಹೇಳ್ತಾರೆ ಅದನ್ನು ಬಹುಶಃ ರೋಕ, ನಿಶ್ಚಿತಾರ್ಥ ಅಂತ ಅನ್ನೋದು. ಓಕೆ, ಹೌದು ಇದೆ. ಇವರು ರೋಕ ಅಂತ ಮಾಡಿಕೊಳ್ತಾರೆ. ಅಂದರೆ ಗಂಡಿಗೆ ಈ ಗಂಡಿಗೆ ಈ ಹೆಣ್ಣು, ಈ ಹೆಣ್ಣಿಗೆ ಆ ಗಂಡು ಅನ್ನುವ ಒಂದು ಮದುವೆ ಆಗ್ತಾರೆ ಅನ್ನೋದನ್ನು ನಿರ್ಧರಿಸುವ ಮೊದಲೇ ನಿರ್ಧಾರ ಮಾಡೋದು, ಮದುವೆ ಸಂದರ್ಭ ಅಲ್ಲ. ಸೊ ಅದರಲ್ಲಿ ಏನಾಗ್ತದೆ ಅಂತಂದರೆ, ಇವರು ಒಂದು ಮುಂದಾಳತ್ವವನ್ನು ವಹಿಸಿರ್ತಾರೆ. ಹಾಗೆ ನಾನು ಅದಕ್ಕೆ ಅಲ್ಲಿ ಕೇಳಿದೆ, ನಿಮ್ಮ ಮದುವೆಯಾ ಅಂತ ಕೇಳಿದೆ. ಅಲ್ಲ, ನನ್ನ ಮದುವೆ ಅಲ್ಲ. ಸರಿ, ನಾನು ಇದಕ್ಕೆ ಹೆಣ್ಣಿನ ಕಡೆಯವರಿಗೆ ಒಂದು ಕೆಂಪು ಸೀರೆಯನ್ನು ಕೊಡ್ತಾ ಇದ್ದೇನೆ ಅಂತ ಹೇಳಿದರು. ನೀವು ಯಾಕೆ ಕೊಡ್ತಾ ಇದ್ದೀರಿ? ನೀವು ಯಾರು? ನೀವು ಹೆಣ್ಣಿನ ಕಡೆಯವರು ಕೊಡ್ತಾ ಇದ್ದೀರಿ ಅಂತಂದರೆ ನೀವು ಗಂಡಿನ ಕಡೆಯವರು ಅಂತಾಯಿತು. ಗಂಡಿಗೆ ನೀವು ಏನಾಗಬೇಕು? ಇಲ್ಲ, ನಾನು ಏನೂ ಆಗಲಿಕ್ಕೇನಿಲ್ಲ, ನಾನು ಹಿರಿಯ, ಹಾಗಾಗಿ ನಾನು ಅವನಿಗೊಂಥರ ಅಣ್ಣನ ರೀತಿಯಲ್ಲಿ ಅಥವಾ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಈ ಕೆಲಸ ಮಾಡ್ತಾ ಇದ್ದೇನೆ ಅಂತ. ಸರಿ ಅಂತ ಹೇಳಿದರು. ಆಮೇಲೆ ಮುಂದೆ ಹೋದಾಗ ಅಲ್ಲಿ ಅವರಾಗೆ ಒಂದು ಮಾತು ಹೇಳಿದರು. ಏನು ಅಂದರೆ, 4 ವರ್ಷದ ನಂತರ ಮದುವೆ ಅಂತ. ಇವರು ಟ್ರಾನ್ಸ್ನಲ್ಲಿದ್ದಾರೆ, ಹೀಗೆ ಕೂತಿದ್ದಾರೆ, ಹೀಗೆ ಅವರ ಹಿಪ್ನಾಸಿಸ್ ಸ್ಟೇಜ್ನಲ್ಲೇ ಇದ್ದಾರೆ. ಹೊರಗಿನ ಪ್ರಪಂಚದಲ್ಲಿ ಏನಾಗ್ತದೆ ಅನ್ನೋದರ ಗೊಡವೆ ಅವ್ರಿಗಿರೋದಿಲ್ಲ. 4 ವರ್ಷದ ನಂತರ ಮದುವೆ ಅಂತಂದರು.
ಅಂದ್ರೆ ಅದರಲ್ಲಿ ಆ ಹಿಪ್ನಾಟಿಕ್ ಸ್ಟೇಟ್ ಅಲ್ಲೇ ಅವರಾಗೆ ಆ ರೋಗದ ಒಂದು ಪ್ರಾಸೆಸ್ ಆಗಿ ಅವ್ರು ಹೇಳಿದ್ದು. ಹೀಸ್ ಇನ್ವಾಲ್ವ್ಡ್. ಹಾ, ಅಲ್ಲಿ ಇದ್ದಾಗ ಅಲ್ಲಿ ಮಾತಾಡಿದ್ದವನು ಇವರು 4 ವರ್ಷದ ನಂತರ ಮದುವೆ. ನಾನು ಸುಮ್ಮನೆ ಅದನ್ನು ನೋಟ್ ಮಾಡಿದೆ. ಅಲ್ಲಿ ಎಲ್ಲೂ ನಾನು ಮತ್ತೆ ಪ್ರಶ್ನೆ ಹಾಕಲಿಲ್ಲ. ಆದರೆ ಮತ್ತೆ ಒಂದು ಸಣ್ಣ ಕುತೂಹಲ ಇತ್ತು, ಯಾಕೆ 4 ವರ್ಷ, ಈಗಲೇ ನೀವು ನಿರ್ಧಾರ ಎಲ್ಲ ಮಾಡಿದ್ಮೇಲೆ ಮದುವೆ ಮಾಡಿಬಿಡ್ಬೋದಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದರು, ಇಲ್ಲ ಹುಡುಗ ಹುಡುಗಿ ಇನ್ನೊಂದು ಸ್ವಲ್ಪ ದೊಡ್ಡವರಾಗಬೇಕು, ಈಗ ನಾವು ನಿರ್ಧಾರ ಮಾಡಿದಷ್ಟೇ, 4 ವರ್ಷ ಆದಮೇಲೆ ಮದುವೆ ಮಾಡೋದು. ಸರಿ ಅಂತ ಹೇಳಿ ಬಿಟ್ವಿ. ಮತ್ತು ಅಲ್ಲಿ ಆಮೇಲೆ ಬೇರೆ ಏನೋ ನಮಗೆ ಮಾಹಿತಿ ಸಿಗ್ತಾ ಇರಲಿಲ್ಲ. ಅಂದರೆ ಈ ಪ್ಯಾಟರ್ನಿಗೆ ಓಕೆ 4 ವರ್ಷ ಅನ್ನೋದೊಂದು ಪ್ಯಾಟರ್ನ್ ನನಗೆ ಸಿಕ್ಕಿತ್ತು, ಆದರೆ ಕನ್ಫರ್ಮ್ ಆಗಿರಲಿಲ್ಲ. ಯಾಕೆಂದರೆ ಇಲ್ಲಿ 4 ವರ್ಷದ ನಂತರ ಅಂದ ತಕ್ಷಣ ಈ 4 ವರ್ಷಕ್ಕೆ ಅದು ನೇರವಾಗಿ ಲಿಂಕ್ ಆಗಿರಬೇಕಾಗಿಲ್ಲ. ಸೊ ನಾವು ಈ ಥರದ ಥೆರಪಿ ಮಾಡಬೇಕಾದ್ರೆ ನಮ್ಮದೇ ಎಸಂಪ್ಷನ್ಸನ್ನು ಎಲ್ಲೂ ಮಾಡ್ಲಿಕ್ಕೆ ಆಗೋದಿಲ್ಲ. ಫ್ಯಾಕ್ಚುಯಲ್ ಎವಿಡೆನ್ಸ್ ನಮ್ಮ ಹತ್ರ ಯಾವಾಗಲೂ ಇರಬೇಕಾಗ್ತದೆ. ಅಂದರೆ ನೀವು ಜಸ್ಟ್ ಒಂದು ಪಾಸಿಬಿಲಿಟಿನ ಅಲ್ಲಿ ಹಾಂ ಒಂದು ಅಬ್ಸರ್ವ್ ಮಾಡಿಟ್ಟಿರ್ತೀರಿ, ಇರ್ತೇವೆ ಅಷ್ಟೇ. ಅದನ್ನೇ ನಾವು ಕನ್ಕ್ಲೂಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸರಿ ಅಂತ ಹೇಳಿ, ಸರಿ ಮುಂದಿನ ಆ ಸೆಷನ್ನಲ್ಲೇ ನಿಮ್ಮ ಆ ಜೀವನದ ಕೊನೆಯ ದಿನ ಏನಾಯಿತು ಅಂತ ಕೇಳಿದೆ. ಅಷ್ಟೊತ್ತಿಗೆ ಆ ವ್ಯಕ್ತಿಯ ಶರೀರದಲ್ಲಿ ಒಂದು ರೀತಿಯ ನಡುಕ, ಕಂಪನ, ಅದೆಲ್ಲ ಬರ್ಲಿಕ್ಕೆ ಇವರು ಹೊರಟಕ್ಕೆ ಹೋಗ್ತಾ ಇದ್ದಾರೆ. ಧೋಕಾ ಹುವಾ ಅಂತಂದ್ರೆ, ಅಂದರೆ ಮೋಸ ಆಯಿತು ಅಂತ. ಏನು ಮೋಸ ಆಯಿತು ಕೇಳಿದೆ. 4 ವರ್ಷ ಆಯಿತು, ಹೆಣ್ಣಿನ ಕಡೆಯವರು ಮದುವೆ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ, ಮೋಸ ಮಾಡಿದ್ರು, ಹೆಣ್ಣಿನ ಕಡೆಯವರು ಮೋಸ ಮಾಡಿದ್ರು ಅಂತ ಹೇಳಿ ಇವರು ಕತ್ತಿ ಇದನ್ನೆಲ್ಲ ಹಿಡ್ಕೊಂಡು ಇದಕ್ಕೆ ಯುದ್ಧ ಮಾಡ್ಲಿಕ್ಕೆ ಹೋಗ್ತಾರೆ ಅವರೊಟ್ಟಿಗೆ. ಯುದ್ಧ ಅಂದರೆ ಅದು ಈ ನಮ್ಮ ಹಿಂದೆ ನಾವು ಮಹಾಭಾರತ ರಾಮಾಯಣದಲ್ಲಿ ನೋಡಿದಂಥ ಯುದ್ಧ ಅಲ್ಲ, ಇವರು ಕತ್ತಿಗುರ ಹಿಡ್ಕೊಂಡು ಜಗಳ ಮಾಡ್ಲಿಕ್ಕೆ ಹೋಗಿರೋದಷ್ಟೆ. ಆದರೆ ಅಲ್ಲಿ ಇನ್ನೊಂದೇನಾಗ್ತದೆ, ನಾನು ಕೇಳಿದೆ, ಗಂಡಿನ ಕಡೆಯವರು ಇದ್ದಾರಲ್ಲ, ನೀವು ಒಬ್ಬರೇ ಹೋಗ್ತಿದ್ದೀರಾ ಅಂತ. ನಾನು ಒಬ್ಬರೇ ಹೋಗ್ತಾ ಇದ್ದೇನೆ ಅಂತಂದ್ರು. ಅವ್ರು ಯಾರು ಬರ್ತಾ ಇಲ್ಲ. ನಿಜವಾದ್ರೆ ಯುದ್ಧ ಮಾಡಬೇಕಾದವ್ರು ಯಾರು, ಅಥವಾ ಈ ಅನ್ಯಾಯ ಆಗಿದೆ ಅಂತಾದ್ರೆ ಹೋರಾಟ ಮಾಡಬೇಕಾದ್ರು ಗಂಡಿನ ಕಡೆಯವರು, ಅವನ ನಂಬಿಕೆಯಿಂದ ಕಾಯ್ತಾ ಇದ್ದವರು. ಹೌದು, ಇವರು ಗಂಡಿಗೆ ನೇರವಾದ ಸಂಬಂಧಿಕರೇನಲ್ಲ. ಆದರೂ ಇವರು ಯುದ್ಧ ಮಾಡ್ಲಿಕ್ಕೆ ಹೋದರು. ಯುದ್ಧ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಹೆಣ್ಣಿನ ಕಡೆಯವರು ಇವರ ಶಿರಚ್ಛೇದನ ಮಾಡಿದ್ರು, ತಲೆ ಕಳೆದು ಬಿಟ್ರು. ಸೊ 4 ವರ್ಷ ಆಯಿತು, ಇವ್ರು ರಿಪೀಟೆಡ್ ಆಗಿ ಹೇಳ್ತಾ ಇದ್ರು, 4 ವರ್ಷ ಆಯಿತು, ಮೋಸ ಆಯಿತು. ಅದು ಯಾರು, ಇವರು ನಂಬಿದವರು, ಇವರು ಅವರನ್ನು ನಂಬಿದ್ರು, ಹೆಣ್ಣಿನ ಕಡೆಯವರನ್ನು ನಂಬಿದ್ರು. ಯಾಕೆಂದರೆ ಇವರು ದೊಡ್ಡವರಲ್ಲ, ಇವರು ಹೇಳಿದ ಮೇಲೆ ಅವ್ರು ಮಾಡ್ತಾರೆ ಅನ್ನೋ ಲೆಕ್ಕದಲ್ಲಿ. ಸೊ ಇವರು ನಂಬಿದಂಥ ವ್ಯಕ್ತಿಗಳು 4 ವರ್ಷ ಆದ ನಂತರ ಇವರಿಗೆ ಮೋಸ ಮಾಡಿದ್ರು. ಅಲ್ಲಿ ಶಿರಚ್ಛೇದನ ಮಾಡಿ ಅವರ ಅಂತ್ಯ ಆಯಿತು. ಈ 4-5 ಫ್ಯಾಕ್ಚುಯಲ್ ಪ್ಯಾಟರ್ನ್ಗಳು ಸಿಕ್ಕಿತ್ತು. ಆ ಟೈಮ್ನಲ್ಲಿ ಒಂದು ಸ್ವಲ್ಪ ನನಗೂ ಭಯ ಆದ್ದೂ ಇದೆ. ಯಾಕೆಂದರೆ ಯಾವ ರೀತಿಯಲ್ಲಿ ಕಂಪನ ಆಗ್ತಾಯಿತ್ತು ಅಂದರೆ, ಇನ್ನೇನಾದರೂ ಅವರಿಗೆ ಇಲ್ಲಿ ಮಾತಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಉಸಿರು ಕಟ್ಟಿದ ಹಾಗೆಲ್ಲ ಆಗ್ತಾಯಿತ್ತು. ಲಿಟ್ರಲಿ ಉಸಿರು ಕಟ್ಟಿದ, ಏನು ಮಾಡಿಲ್ಲ, ಏನೂ ಆಗಿಲ್ಲ, ಜಸ್ಟ್ ಅವ್ರು ಕೂತಲ್ಲೇ ಇದ್ದಾರೆ. ನಾನು ಟ್ರಾನ್ಸ್ನಲ್ಲೇ, ಹೌದು ಟ್ರಾನ್ಸ್ನಲ್ಲೇ, ಬೇರೆ ಯಾರು ಹೊರಗಿನಿಂದ ಏನೂ ಮುಟ್ಲಿಲ್ಲ. ನಾನು ಇಷ್ಟು ದೂರದಲ್ಲಿ ಇದ್ದುಕೊಂಡೇ ಸೆಷನ್ ಮಾಡುವಂಥದ್ದು, ನಾನು ಮೈ ಮುಟ್ಟುವ ಪ್ರಮೇಯವೇ ಇರೋದಿಲ್ಲ. ಸೊ ಉಸಿರು ಕಟ್ಟಿದ ಹಾಗೆಲ್ಲ ಆಗ್ತಾಯಿತ್ತು. ಬಟ್ ಸಂಹವ್ ಅಲ್ಲಿಂದ ಹೊರಗೆ ಬಂತು. ಆ ಲೈಫಿಂದ ನಾನು ಅವರನ್ನು ಹೊರಗೆ ತೆಗೆದಾಯಿತು. ಹೊರಗೆ ತೆಗೆದಾದ ಮೇಲೆ ಹೆಸರು ಕೇಳಿದೆ. ಆ ಹೆಸರು ಈಗ ನನಗೆ ನೆನಪಿಲ್ಲ, ಏನೋ ಹೇಳಿದರು, ಬಟ್ ಅದೇನೋ ಪ್ರಚಲಿತವಾದಂಥ ಹೆಸರಾಗಿರಲಿಲ್ಲ. ಹಾಗಾಗಿ ನಮಗೆ ಮತ್ತೆ ಗೂಗಲಲ್ಲಿ ಹುಡುಕಿ ಇದ್ದರೆ ನಮಗೆ ಎವಿಡೆನ್ಸ್ ಅಂತ ಸಿಗಲಿಲ್ಲ. ಆದರೆ ನಮಗೆ ಅಲ್ಲಿ ಅವರಿಗೆ ಕಂಡಂಥ ಅನುಭವಗಳೇ ನಮಗೆ ಫ್ಯಾಕ್ಚುಯಲ್ ಎವಿಡೆನ್ಸ್ ಆಗಿ ಕಂಡು. ಒಂದು, ಈಗಿನ ಲೈಫಲ್ಲೂ 4 ವರ್ಷ ಆದಾಗ ಇವರು ಅಂದುಕೊಂಡಿದ್ದಂಥವ್ರು, ಇವರ ನಮ್ಮವರು ಅಂತ ಅಂದುಕೊಂಡಿದ್ದವರೇ ಇವರ ವಿರುದ್ಧ ಏನೋ ಒಂದು ಕುತಂತ್ರ ಮಾಡಿ ಇವರ ಕೆಲಸ ಹೋಗ್ತದೆ. 2ನೇದು. 3ನೇದು, ಕೆಲಸ ಹೋಗೋದಷ್ಟೇ ಅಲ್ಲ, ಅವರದ್ದು ಇಡೀ ಒಂದು ಲೈಫ್ ಅಂತ್ಯ ಆದ ಹಾಗೆ, ಅವರ ಇಡೀ ಆ ಕರಿಯರ್ ಪೂರ್ತಿ ಕ್ರ್ಯಾಶ್ ಆಗ್ತದೆ. ಪುನರ್ಜನ್ಮದ ಸ್ವರೂಪ ನಮ್ಮ ಈಗಿನ ಜನ್ಮದಲ್ಲಿ ಈ ರೀತಿ ಕಾಣಿಸ್ತಾ ಇದೆ. ಅದಾದ ಮೇಲೆ 4ನೇದೇನು ಅಂದರೆ, ಈ ಕತ್ತಿನಲ್ಲಿ ಏನು ಅವರ ಶಿರಚ್ಛೇದನ ಮಾಡಿದ್ರು, ಆಮೇಲೆ ಅವರು ಟ್ರಾನ್ಸ್ನಿಂದ ಹೊರಗೆಲ್ಲ ಬಂದು ಅಗೇನ್ ಈ ಥರದ ಸೆಷನ್ ಆದಮೇಲೆ ಒಂದು 5-10 ನಿಮಿಷ ಅವರಿಗೆ ನಾರ್ಮಲ್ ಆಗಲಿಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಗ್ತದೆ. ಆಮೇಲೆ ಹೇಳಿದರು, ನಿನಗೊಂದು ವಿಷಯ ಗೊತ್ತಿದೆಯಾ ಅಂತ ಕೇಳಿದ್ರು. ಏನು ಅಂತಂದೆ. ನನ್ನ ಕುತ್ತಿಗೆಯಲ್ಲಿ ಒಂದು ಮಾರ್ಕ್ ಇದೆ, ನಾನು ಹುಟ್ಟಿದಾಗಿಂದಲೂ ಈ ಮಾರ್ಕ್ ಇದೆ. ಯಾಕಿದೆ ಅಂತ ನನಗೂ ಗೊತ್ತಿಲ್ಲ. ಆ 4 ವರ್ಷ ಆಗಿ ನಾನು ಈ ಸ್ಟ್ರಗಲ್ ಮಾಡ್ತಾ ಇರ್ತೇನಲ್ಲ, ಈ ಕೆಲಸ ಹೋಗೋದು ಅದು ಇದೆಲ್ಲ, ಆ ಟೈಮ್ನಲ್ಲಿ ಅದು ಡಾರ್ಕ್ ಆಗಿ ಕಾಣಿಸ್ಕೊಳ್ತದೆ. ಈಗ ನಿನಗೆ ಕಾಣಿಸೋದಿಲ್ಲ, ಯಾಕೆಂದರೆ ಅದು ಈಗ ಗೊತ್ತಾಗೋದಿಲ್ಲ. ಆದರೆ ಆ 4 ವರ್ಷದ ಯಾವ ಸೈಕ್ಲಿಕಲ್ ಪೀರಿಯಡ್ ಇದೆಯೋ
ಆ ಟೈಮಲ್ಲಿ ಅದು ಡಾರ್ಕ್ ಆಗ್ತಿತ್ತು. ಯಾಕೆ ಆಗ್ತಿತ್ತು ಅಂದರೆ ನನಗೆ ಈಗ ಅರ್ಥ ಆಗ್ತಾ ಉಂಟು ಅಂತ ಹೇಳಿದ್ರು. ಕೋರಿಲೇಟ್ ಆಯಿತು. ಹಾಂ. ಸೊ ಆ ಎನರ್ಜಿ ಏನಿತ್ತು ಆ ಸಾಯುವಾಗ, ಅಷ್ಟೂ ಎನರ್ಜಿ ಈ ಲೈಫ್ನಲ್ಲಿ ಕ್ಯಾರಿ ಆಗಿತ್ತು. ಸೊ ಮತ್ತು ಮುಂದೆ ಆ ಸೆಷನ್ ಆದ ಮೇಲೆ ಅಲ್ಲಿಯವರೆಗೆ ಅವ್ರಿಗೆ ಏನೋ ಯಾವ ರೀತಿಯಾದಂಥ ಚಡಪಡಿಕೆ, ಯಾವ ರೀತಿಯಾದಂಥ ಒಂಥರ ಉದ್ವೇಗ ಎಲ್ಲ ಇತ್ತೋ ಅದೆಲ್ಲ ನಿರ್ಮೂಲ, ಲೈಫಿನ ಅನಿಶ್ಚಿತತೆ ಅದೂ ಹೋಯ್ತು. ಈಗ ಆರಾಮಾಗಿದ್ದಾರೆ. ಎಷ್ಟು ವರ್ಷ ಹಿಂದಿನ ಕಥೆ? ಈಗ ಇನ್ನೂ 4 ವರ್ಷ ಆಗಿಲ್ಲ, ಇದೀಗ 3ನೇ ವರ್ಷ ಆಗಿದೆ, ಇನ್ನೂ 1 ವರ್ಷ ಇದೆ. ಆದರೆ ಮುಂಚಿನ ಈಗ ಅದು ರಿಪೀಟೆಡ್ ಆಗಿ 3ನೇ ವರ್ಷಕ್ಕೆ ಇವರಿಗೆ ಇನ್ನು ಮನಸ್ಸಿಗೆ ಬರ್ತಾ ಇತ್ತು 3 ವರ್ಷ ಆಯ್ತು, ಇನ್ನೀಗ 4ನೇ ವರ್ಷಕ್ಕೆ ಏನೋ ಒಂದು ಆಗ್ತದೆ ಅಂತ ಅನ್ನುವಂಥ ಪರಿಸ್ಥಿತಿ ಇತ್ತು. ಈಗ ಮೊನ್ನೆ ಸಿಕ್ಕಿದ್ರು, ಆವಾಗಲೂ ಆರಾಮಾಗಿದ್ದಾನೆ, ಖುಷಿಯಾಗಿದ್ದಾನೆ, ಇನ್ನೂ ಏನೋ ಕೆಲಸ ಇನ್ನೊಂದು ವರ್ಷ ಕಾದು ನೋಡಿದಾಗ ನಮಗೆ ಕರೆಕ್ಟಾಗಿ ಎವಿಡೆನ್ಸ್ ಬೇಸ್ಡ್, ಅಂದರೆ ಥೆರಪಿ ನಿಜವಾಗ್ಲೂ ವರ್ಕ್ ಆಗಿದೆ ಅನ್ನೋದಕ್ಕೆ ನಮಗೆ ಒಂದು ಪ್ರೂಫ್ ಸಿಗ್ತದೆ. ಆದರೆ ಅಲ್ಲಿವರೆಗೂ ಕೂಡ ಮುಂಚಿನಗಿದ್ದಂಥ ಅವರಿಗಿದ್ದಂಥ ಮಾನಸಿಕ ತಳಮಳಗಳೇನಿದೆ, ಅನಿಶ್ಚಿತತೆ ಏನಿದೆ ಮನಸ್ಸಿನಲ್ಲಿ, ನಿಜವಾದ ಲೈಫ್ನಲ್ಲಿ ಅನಿಶ್ಚಿತತೆ ಇದೆಯೋ ಇಲ್ಲೋ ನನಗಿನ್ನೂ ಗೊತ್ತಿಲ್ಲ, ಆದರೆ ಮನಸ್ಸಿನಲ್ಲಿದ್ದ ಅನಿಶ್ಚಿತತೆ ಹೋಗಿದೆ. ಸೊ ಈ ರೀತಿ ಆ ಪ್ಯಾಟರ್ನ್ಗಳನ್ನು ನಮಗೆ ತೆಗಿಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅಂದರೆ ದೆರ್ ಈಸ್ ಸಮ್ ಕನೆಕ್ಷನ್ ಅನ್ನೋದನ್ನು ಇದು ತೋರಿಸುತ್ತೆ. ಬಟ್ ಅದೇ ನಾನು ಆಗಲೇ ನಿಮ್ಮ ಹತ್ರ ಹೇಳಿದ ಹಾಗೆ ಈ ಕೆಲವೊಂದು ಶೋಗಳನ್ನು ನೋಡ್ಕೊಂಡು ನಾವು ಬೆಳೀತಾ ಇದ್ವಿ. ಇತ್ತೀಚೆಗೆ ಸ್ವಲ್ಪ ಅದು ಕಮ್ಮಿ ಆಗಿದೆ. ಬಟ್ ಈ ಪುನರ್ಜನ್ಮದ ಬಗ್ಗೆ ಇದು ಮಾಡೋದು, ಹಿಂದಿನ ಜನ್ಮದ ಇದನ್ನು ಅನಾಲಿಸಿಸ್ ಮಾಡೋದು, ಅದು ಎಷ್ಟು ಸೂಕ್ತ, ಮತ್ತು ಅದನ್ನು ಅಂದರೆ ಈ ಥರದ ಪಾಸ್ಟ್ ಲೈಫ್ ರಿಗ್ರೆಷನ್ ಮಾಡುವಂಥದ್ದು ಅದು ಎಷ್ಟು, ಅಂದರೆ ಅದನ್ನು ಎಲ್ಲಿ ಬಳಕೆ ಮಾಡಬೇಕು ಮಾಡಬಾರ್ದು, ಅದರ ಎಥಿಕ್ಸ್ ಏನಿದೆ ಅದರಲ್ಲಿ. ಸೊ ನೀವು ಅದನ್ನು ಬಳಸಬೇಕಾದ್ರೆ ತುಂಬ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದು ನನಗೆ ಹಿಂದೆನೂ ಹೇಳಿದ್ರಿ, ಇವತ್ತು ಅದನ್ನು ಮೆನ್ಷನ್ ಮಾಡಿದ್ರಿ. ಸೊ ಅದ್ರ ಬಗ್ಗೆ ನೋಡೋದಾದರೆ ಈಗ ಮತ್ತೆ ಎಲ್ಲ ಸೈಕಾಲಜಿಸ್ಟ್ ಇದನ್ನು ಒಪ್ತಾರಾ, ನಂಬ್ತಾರಾ, ಫಾಲೋ ಮಾಡ್ತಾರೆ? ಇಲ್ಲ, ಎಲ್ಲ ಸೈಕಾಲಜಿಸ್ಟ್ಗಳು ಇದನ್ನು ಒಪ್ಪುವುದಿಲ್ಲ. ಯಾಕೆಂತಂದರೆ ಮಾಮೂಲಾಗಿ ಹೆಚ್ಚಿನ ದೊಡ್ಡ ಮಟ್ಟಿನ ಅಥವಾ ದೊಡ್ಡ ಸಂಖ್ಯೆಯಲ್ಲಿ ಇರುವಂಥ ಸೈಕಾಲಜಿಸ್ಟ್ಗಳು ಒಪ್ಪುವುದು ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿಯನ್ನು. ಯಾಕೆಂದರೆ ಅವ್ರಿಗಿನ್ನೂ ಕೂಡ ಇದಕ್ಕೆ 2-3 ಕಾರಣಗಳಿದೆ. ಅದಕ್ಕೆ ಒಂದು, ಇದರಲ್ಲಿ ಎಲ್ಲೋ ಹ್ಯಾಲುಸಿನೇಷನ್ ಆಗ್ತದೋ ಅಥವಾ ಇಲ್ಲಿ ಇವರೇ ಇಮ್ಯಾಜಿನೇಷನ್ ಮಾಡ್ಕೊಂಡು ಹೇಳ್ತಾರೋ ಅನ್ನುವಂಥ ಒಂದು ಪ್ರಶ್ನೆ ಅನೇಕರಿಗೂ ನಿಮಗೂ ಇದೆ. ಹೌದು, ಅದಕ್ಕೆ ನಾವು ಮತ್ತೆ ಎವಿಡೆನ್ಸ್ಗಳನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತೇವೆ. ಇದು ಒಂದು. ಎರಡನೇದು, ಈ ಥರ ಮಾಡುವ ಕೆಪ್ಯಾಸಿಟಿ ಇರುವಂಥವ್ರು ಅಥವಾ ಅದಕ್ಕೆ ಬೇಕಾದಂಥ ತಜ್ಞತೆ ಇರುವಂಥವರ ಸಂಖ್ಯೆ ಕಡಿಮೆ. ನೀವು ಇಡೀ ಮೆಂಟಲ್ ಹೆಲ್ತ್ ಪ್ರಾಕ್ಟೀಷನರ್ಗಳ ಸಂಖ್ಯೆಯನ್ನು ನೋಡಿದ್ರೆ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಮಾಡೋರ ಸಂಖ್ಯೆ ತುಂಬ ಜಾಸ್ತಿ ಮತ್ತು ತುಂಬ ವರ್ಷಗಳಿಂದ ಮಾಡ್ತಾ ಇರುವಂಥದ್ದು. ಸೊ ಹಾಗಾಗಿ ನಮಗೆ ಏನು ಅದಕ್ಕೆ ಎವಿಡೆನ್ಸ್ಗಳು ಪಾಸ್ಟ್ ಲೈಫ್ ರಿಗ್ರೆಷನ್ಗೆ ಸೈಂಟಿಫಿಕ್ ಎವಿಡೆನ್ಸ್, ಅಂದರೆ ಯಾವ ರೀತಿ ನೀವು ಬ್ರೈನ್ ಮ್ಯಾಪಿಂಗ್ ಇರ್ಬೋದು, ಈ ಥರದನ್ನು ಮಾಡುವಂಥ ಸ್ಟಡೀಸ್ಗಳು ಕಡಿಮೆ ಆಗಿವೆ. ಸೊ ಈ ಎಲ್ಲ ಕಾರಣಗಳಿಂದಾಗಿ ಎಷ್ಟೋ ಜನ ಇದನ್ನು ಒಪ್ಪುವುದಿಲ್ಲ. ಮುಂಚೆ ನಾನು ಒಪ್ತಿರಲಿಲ್ಲ, ಅಂದರೆ ನನಗೆ ಇದು ನನ್ನ ಸ್ವಂತ ಅನುಭವ ಆಗೋಲ್ಲಿವರೆಗೆ ನಾನು ಪ್ರಶ್ನೆ ಮಾಡ್ತಿದ್ದವನು, ಮತ್ತು ಪ್ರಶ್ನೆ ಮಾಡೋದು ಯಾವತ್ತೂ ತಪ್ಪಲ್ಲ ಅಂತಲೇ ನಾನು ಹೇಳೋದು. ಯಾಕೆಂದರೆ ಯಾವುದನ್ನು ಇದಮಿತ್ತಮ್ ಅಂತ ಒಪ್ಪಬೇಕಾಗಿಲ್ಲ. ಅನುಭವಕ್ಕೆ ಬಂದಾಗ ಆಗುವಂಥ ಅನುಭವ ಅದು ಬೇರೆ. ಹಾಗಾಗಿ ಮತ್ತೆ ನಿಮ್ಮ ಈ ಪ್ರಶ್ನೆಗೆ ಬಂದರೆ, ಯಾಕೆ ನಾವು ಪಾಸ್ಟ್ ಲೈಫನ್ನು ಒಂದು ಸುಮ್ಮನೆ ನೇರವಾಗಿ ಕಂಡವ್ರಿಗೆಲ್ಲ ಮಾಡೋದಿಲ್ಲ ಅಂತಂದರೆ, ನನ್ನ ಗುರುಗಳು ನನಗೆ 1-2 ರೂಲ್ ಹೇಳಿದರು. ಒಂದು, ಹಿಂದಿನ ಜನ್ಮಕ್ಕೆ ನೀನು ಕರ್ಕೊಂಡು ಹೋಗಬೇಕು ಅಂತಾದರೆ ಮೊದಲನೇದು ಕುತೂಹಲಕ್ಕಾಗಿ ಯಾರಿಗೂ ಪಾಸ್ಟ್ ಲೈಫ್ ರಿಗ್ರೆಷನ್ ಮಾಡಬೇಡ. ಯಾಕೆ? ಈ ಕುತೂಹಲಕ್ಕೆ ನಾನಿನ್ನು ಹಿಂದಿನ ಜನ್ಮದಲ್ಲಿ ಏನಿದ್ದೆ ಅಂತ ತಿಳ್ಕೊಂಡು ಏನು ಮಾಡಲಿಕ್ಕಿದೆ? ಏನು ಮಾಡಲಿಕ್ಕಿಲ್ಲ. ಈಗ ಉದಾಹರಣೆಗೆ ಅದಕ್ಕೂ ಒಂದು ನಿದರ್ಶನ ಕೊಟ್ಟರು ನಮಗೆ ಕಲಿಸ್ತಾ ಇರುವಾಗ. ಅವ್ರಿಗೆ ಯಾವುದೇ ಸ್ಪೆಸಿಫಿಕ್ ಆದಂಥ ಪ್ಯಾಟರ್ನ್ಗಳನ್ನು ಹುಡುಕ್ಲಿಕ್ಕಾಗ್ತಿರಲಿಲ್ಲ. 2ನೇ ರೂಲ್ ಹೇಳಿ ಆಮೇಲೆ ಇದಕ್ಕೆ ಈ ಉದಾಹರಣೆಗೆ ಬರ್ತೇನೆ. 2ನೇ ರೂಲ್ ಏನು ಹೇಳಿದರು ಅಂದರೆ, ಯಾವುದೇ ಒಂದು ಸಮಸ್ಯೆ ಇದ್ದಾಗ ಅದು ಈಗಿನ ಜನ್ಮದ ಚೈಲ್ಡ್ಹುಡ್ನಿಂದ ಯಾವುದೇ ಟ್ರ್ಯಾಕ್ ಆಗದೆ ಅದರ ಮೂಲ ಈ ಜನ್ಮದಲ್ಲಿ ಎಲ್ಲೂ ಸಿಗದಿದ್ದಾಗ ಆವಾಗ ಹಿಂದಿನ ಜನ್ಮಕ್ಕೆ ಹೋಗಿ ಅದು ಈ ಪ್ರಾಬ್ಲಮಿಗೆ ಸರಿಯಾಗಿ ಸಂಬಂಧಪಟ್ಟಂಥ ಹಿಂದಿನ ಜನ್ಮಕ್ಕಷ್ಟೇ ಹೋಗ್ತದೆ, ಎಲ್ಲ ಜನ್ಮಗಳಿಗೂ ಹೋಗುವುದಿಲ್ಲ. ಸೊ ಅದರ ಮೆಥಡಾಲಜಿಲಿ ಆ ಥರದ ಒಂದು ಕ್ರಮ ಇದೆ. ಸೊ ಆ ಥರ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇಲ್ಲದೆ ನಾವು ಸುಮ್ಮನೆ ಪಾಸ್ಟ್ ಲೈಫ್ ಮಾಡಿದ್ರೆ, ಈಗ ಒಬ್ಬರು ನಮ್ಮ ಸಹಪಾಠಿಗೆ ಹಾಗೆ ಮಾಡಿದ್ರು ಕೂಡ ಏನು ಪ್ರಾಬ್ಲಮೇ ಅಂತ ಏನೂ ಇರಲಿಲ್ಲ, ನನಗೇನು ಇಲ್ಲ, ನನಗೆ ಬಟ್ ಪಾಸ್ಟ್ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಆಯಿತು.
ಸರಿ ನಿಮಗೆ ಇದು ಒಂದು ಎಕ್ಸಾಂಪಲ್ ಆಗಿ ತೋರಿಸ್ತೇನೆ, ಯಾಕೆ ಮಾಡಬಾರ್ದು ಅಂತ ಹೇಳ್ತೇನೆ ಅನ್ನೋದಕ್ಕೆ ಒಂದು ನಿದರ್ಶನವಾಗಿ ತೋರಿಸ್ತೇನೆ ಅಂತ ಮಾಡಿದರು. ಮಾಡಿದಾಗ ಒಂದು ಅವ್ರಿಗೂ ಒಂದು ದೃಶ್ಯ ಕಂಡಿತು. ನಾನು ಯಾವುದೋ ಒಂದು ಹಳ್ಳಿಯಲ್ಲಿದ್ದೇನೆ, 60 ವರ್ಷದ ಮುದುಕನಾಗಿದ್ದೇನೆ, ನಾನು ಒಬ್ಬನೇ ಇದ್ದೇನೆ, ಒಂದು ಕಾಡಿನ ಹತ್ತಿರ ಇದ್ದೇನೆ, ಒಂದು ಹಳ್ಳಿಯ ಪ್ರದೇಶದಲ್ಲಿದ್ದೇನೆ ಅಂತ ಒಂದಷ್ಟು ಹೇಳಿದರು. ಸರಿ ಅಂತ ಹೇಳಿದ್ರು. ಆಮೇಲೆ ಏನಾಯಿತು ಇಲ್ಲ ಒಂದು ಇದು ಪ್ರಾಯ ವಯಸ್ಸಾಗಿ ಸತ್ತು ಹೋದೆ ಅಂತ ಬಂತು ಅಷ್ಟೇ. ಅದರಲ್ಲಿ ನಮಗೆ ಆ ಪಾಸ್ಟ್ ಲೈಫ್ ರಿಗ್ರೆಷನ್ ಮಾಡಿ ಯಾವ ಪರಿಹಾರವೂ ಸಿಗಲಿಲ್ಲ ಅಥವಾ ಪ್ರಯೋಜನವೂ ಆಗಲಿಲ್ಲ. ಸೊ ಹಾಗಾಗಿ ಕುತೂಹಲಕ್ಕೆ ಅವರು ಯಾವುದೋ ಒಂದು ನಾರ್ತ್ ಇಂಡಿಯಾದ ಹಳ್ಳಿಯ ಹೆಸರು ಹೇಳಿದರು, ಅಥವಾ ಯಾವುದೋ ಒಬ್ಬನಿಗೆ ಈರಣ್ಣ ಅಂತ ಬಂತು ಅಂದರೆ ಈರಣ್ಣ ಯಾವ ಈರಣ್ಣ ಯಾರಿಗೆ ಗೊತ್ತು ಅನ್ನುವಂಥ ಯಾರಣ್ಣ ಅಂತ ಆಗ್ತದೆ. ಸೊ ಈ ಥರದ ಪರಿಸ್ಥಿತಿ ಬಂದು ಕನ್ಫ್ಯೂಷನ್ ಹೆಚ್ಚಾಗುವ ಬದಲು ಈಗಿರುವ ಲೈಫ್ ಏನಿದೆ ಅದನ್ನು ನಾವು ಎಷ್ಟು ಆನಂದಯುತವಾಗಿ, ಈ ಲೈಫಿಂದೇ ಬೇಕಷ್ಟಿದೆ ಇದೆ. ಇಲ್ಲೇನಾದ್ರು ಪ್ರಾಬ್ಲಮ್ ಇದ್ರೆ ಅಲ್ಲಿ ಹೋಗ್ಬೇಕಷ್ಟೇ ಹೊರತು ಅಲ್ಲಿ ಯೋಚನೆಗಳನ್ನು ಸುಮ್ಮನೆ ಹೇಳುತ್ತರಬೇಕಾದ ಅಗತ್ಯ ಇಲ್ಲ. ಸೊ ಮೇ ಬಿ ನಾವು ಆ ಯೋಚನೆಯನ್ನ ಮಾಡ್ತಾ ಹೋಗೋದಾದ್ರೆ ಮೇ ಬಿ ಆ ಆತ್ಮಕ್ಕೆ ಆ ಪುನರ್ಜನ್ಮದ ಸಂದರ್ಭದಲ್ಲಿ ಹಳೇದೆಲ್ಲ ಮರಿಬೇಕಾಗಿರೋದು ಅಷ್ಟು ಅನಿವಾರ್ಯ ಅನ್ನೋದಕ್ಕೂ ಅದೇ ಒಂದು ಕಾರಣ. ಹೌದು. ಸೊ ಸಾಧಾರಣ ಬ್ಯಾಗೇಜ್ ಅನ್ನೋದು ಇದ್ರೆ ಮಾತ್ರ ಅದನ್ನ ಕ್ಲಿಯರ್ ಮಾಡ್ಬೇಕಷ್ಟೇ ಹೊರತು ಹೌದು ಮತ್ತೆ ಸುಮ್ಮನೆ ಅಲ್ಲಿಗೆ ಹೋಗಿ ಏನು ಸುಮ್ಮನೆ ಸುಖ ವಿಹಾರಕ್ಕೋಸ್ಕರ ಹೋಗಿ ಬರೋ ಅಗತ್ಯ ಇಲ್ಲ. ಅದಕ್ಕೆ ಸಾಧಾರಣವಾಗಿ ಹೇಳ್ತಾರೆ ನೋಡಿ, ನಿಮಗೆ ರೋಗ ಇಲ್ಲದಿದ್ರೆ ಮದ್ದು ಯಾಕೆ ಕೊಡಬೇಕು? ಕರೆಕ್ಟ್. ಅಥವಾ ನನಗೆ ಸರ್ಜರಿ ಮಾಡ್ಲಿಕ್ಕೆ ಬರ್ತದೆ ಅಂತ ಕಂಡ ಪೇಷಂಟ್ಗಳಿಗೆಲ್ಲ ಸರ್ಜರಿ ಮಾಡ್ಲಿಕ್ಕೆ ಹೋದರೆ ಅದು ಅಸ್ತವ್ಯಸ್ತ ಆಗ್ಬೋದು. ಹಾಗಾಗಿ ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ನಮ್ಮ ಅನಾಲಿಸಿಸನ್ನು ಬಳಸ್ಕೊಂಡು ಆಮೇಲೆ ಪಾಸ್ಟ್ ಲೈಫಿಗೆ ಹೋಗುವಂಥದ್ದು. ರೈಟ್. ಸೊ ಹಾಗಿದ್ರೆ ಈ ಕೆಲವೊಂದೆಲ್ಲ ಕಾರ್ಯಕ್ರಮಗಳು ಕೆಲವೊಬ್ಬರೆಲ್ಲ ಈ ಥರದ್ದು ಮಾಡೋದಕ್ಕೆ ಏನು ಹೇಳ್ತೀವಿ? ಹಾಗಿದ್ರೆ ಅದೇ ಅದನ್ನು ಒಂಥರ ಕಾರ್ಯಕ್ರಮವಾಗಿ ಅದಕ್ಕೆ ಒಂದು ಮನರಂಜನೆಯ ಒಂದು ಬಣ್ಣ ಕಟ್ಟಿ ಮಾಡುವಂಥದ್ದು ಇದಿಲ್ಲ, ಅದನ್ನು ನಾನು ಒಪ್ಪುವುದಿಲ್ಲ. ಯಾಕೆಂತಂದರೆ ಪಾಸ್ಟ್ ಲೈಫ್ ರಿಗ್ರೆಷನಲ್ಲಿ ಏನೆಲ್ಲ ವಿಷಯ, ಈಗ ನಮ್ಮ ಯಾವುದೇ ಕೌನ್ಸಿಲಿಂಗ್ ಸೆಷನ್ ಇರ್ಬೋದು, ಅದು ಬಹಳ ಪ್ರೈವೇಟ್ ವಿಷಯ. ಅಂದರೆ ಆ ವ್ಯಕ್ತಿಗೆ ಸಂಬಂಧಪಟ್ಟಂಥ ವಿಷಯಗಳು ಇರ್ತವೆ. ಮತ್ತು ಅದಕ್ಕೋಸ್ಕರ ನೀವು ಇಲ್ಲಿ ಎಲ್ಲ ಯಾವುದೇ ಕಥೆಗಳನ್ನು ಹೇಳಿದ್ರು ಅವರು ಆ ವ್ಯಕ್ತಿಯ ಹೆಸರು ಹೇಳೋದಿಲ್ಲ, ಸ್ಪೆಸಿಫಿಕ್ ಆಗಿ ಅವರದ್ದು ಇನ್ನಷ್ಟು ಡೀಟೇಲ್ಸ್ ಅವ್ರ ಹತ್ರ ಇದ್ರೂ ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ಆ ವ್ಯಕ್ತಿಯ ವಿಷಯಗಳು, ವೈಯಕ್ತಿಕ ವಿಷಯಗಳು ಗೌಪ್ಯವಾಗಿರಬೇಕು ಅಂತ ಪ್ರತಿಯೊಬ್ಬರು ಬಯಸ್ತಾರೆ. ಅಂಥ ಒಂದು ವಿದ್ಯೆಯನ್ನು ನಾವು ಪಬ್ಲಿಕ್ ಆಗಿ ಟಿ ವಿಯಲ್ಲಿ ಆಗಿರ್ಬೋದು ಅಥವಾ ಬೇರೆ ಎಲ್ಲೋ ಒಂದು ಪ್ರದರ್ಶನ ಕಲೆಯಾಗಿ ಮಾಡ್ಲಿಕ್ಕೆ ಶುರು ಮಾಡಿದರೆ ಆವಾಗ ಥೆರಪಿ ಅನ್ನುವಂಥ ಅದರ ಹಿಂದಿನ ಒಂದು ಸ್ಯಾಂಕ್ಟಿಟಿ ಏನಿದೆ ಅದು ಕಳೆದು ಹೋಗ್ತದೆ. ಸೊ ಹಾಗಾಗಿ ಪ್ರದರ್ಶನ ಕಲೆಯಾಗಿ ಮಾಡುವ ಬದಲು ಈಗ ಹಾಗಿದ್ರೆ ಮ್ಯಾಜಿಕ್ ಮಾಡೋದಕ್ಕೂ ನಮ್ಮ ಥೆರಪಿ ಮಾಡೋದು ಒಂದೇನಾ ಅಂತ ಅನಿಸ್ಬಿಡ್ತದೆ. ಸೊ ಥೆರಪಿಯ ಆ ಒಂದು ಚೌಕಟ್ಟಿನಲ್ಲಿ ಇಟ್ಟರೆ, ಬಟ್ ಅದನ್ನು ಒಂದು ರೀತಿಯಲ್ಲಿ ಅವರ ಇದರಲ್ಲಿ ಹೇಳಿದ್ರೆ ರಿಯಾಲಿಟಿ ಶೋ ಅಂತ ಹೇಳ್ಬೋದು. ನಾವು ಟಿ ವಿ ಮಾಧ್ಯಮದಲ್ಲೇ ಕೆಲಸ ಮಾಡೋದ್ರಿಂದ ಹಾಗೆ ಹೇಳ್ಬೋದು. ಬಟ್ ಅದೇ ಜಸ್ಟಿಫಿಕೇಶನ್ ಹೇಗೆ ಬೇಕಾದ್ರೂ ಕೊಡ್ಬೋದು. ಹಾಗಾಗಿ ಅವ್ರ ತಪ್ಪಲ್ಲ. ಅದೇ ಹಾಗಾಗಿ ಅವರವ್ರ ಭಾವಕ್ಕೆ ಅವರವ್ರ ಭಕ್ತಿಗೆ ತಕ್ಕಂತೆ ಇರುತ್ತೆ ಶಿವಯೋಗಿ ಅಂತ ಹೇಳಿದ ಹಾಗೆ. ಕರೆಕ್ಟ್. ಸೊ ಹಾಗಿದ್ರೆ ಅವರ ಲೈಫಲ್ಲಿ ಒಂದು ರೀತಿಯ ಪರಿಹಾರ ಸಿಕ್ಕಿದೆ. ಸೊ ಕುತ್ತಿಗೆಯ ಮಾರ್ಕ್ ಏನಾಯ್ತು? ಅದೇ ಇನ್ನೀಗ 4 ವರ್ಷ ಆಗುವಾಗ ನೋಡಬೇಕು. ಆದರೆ ಬಹುಶಃ ಬೇಸಿಕ್ ಮಾರ್ಕ್ ಇರೋದು ಹಾಗೆ ಇರ್ತದೆ, ಅದು ಹೀಗೆ ಕಾಣಿಸೋದಿಲ್ಲ. ಆ 4 ವರ್ಷ ಆದಾಗಲೇ ಅದು ಡಾರ್ಕ್ ಆಗಿ ಕಾಣಿಸುವಂಥದ್ದು. ಅವಾಗ ಜಸ್ಟ್ ಒಂದು ಕುರುಹು ಥರ ಇರುತ್ತೆ, ಬಟ್ ಅದು ಇನ್ನಷ್ಟು ದಟ್ಟವಾಗಿ ಕಾಣಿಸೋದು ಆ ಟೈಮಲ್ಲಿ. ಇನ್ನೊಂದು ವರ್ಷ ವೇಟ್ ಮಾಡಿ ಆಗಿದೆ. ಬಟ್ ಎಸ್, ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಷಯ. ಯಾವುದನ್ನೇ ಆದರೂ ಅಷ್ಟೇ, ಎಲ್ಲದನ್ನೂ ಕೂಡ ನಮ್ಮ ಕುತೂಹಲಕ್ಕೋಸ್ಕರ ಮಾಡಬಾರ್ದು ಅಂತ ಹೇಳೋದಕ್ಕೆ ಇಂಗ್ಲೀಷ್ನಲ್ಲೇ ಕ್ಯೂರಿಯಾಸಿಟಿ ಕಿಲ್ ದ ಕ್ಯಾಟ್ ಅಂತ ಹೇಳ್ಕೊಂಡು, ಸೊ ಕುತೂಹಲಕ್ಕೆ ಏನೇನೋ ಮಾಡೋಕ್ಕೆ ಹೋಗಿ ಒಂದು ಬೆಕ್ಕು ಸತ್ತೋಯ್ತಂತೆ. ಸೊ ಆ ಥರ, ಸೊ ಅನಿವಾರ್ಯ ಇದ್ದರೆ ಈ ಥರದ ಇದನ್ನು ಮಾಡಬೇಕು ಅನ್ನೋದು ಇದರ ಸಂದೇಶ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರವನ್ನು ಹಿಡ್ಕೊಂಡು ಮಾತಾಡೋಣ. ಖಂಡಿತ. ನಮಸ್ಕಾರ. ಥ್ಯಾಂಕ್ ಯು.